ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಸೊ ನಾನಿವತ್ತು ನಿಮಗೆಲ್ಲರಿಗೂ ಈಸಿಯಾಗಿ ಹಾಗೆ ಮನೆಯಲ್ಲೇ ಮಾಡ್ಕೊಳ್ಬೋದಂತಹ ಆಲೂ ಕಬಾಬ್ನ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ತುಂಬ ಟೇಸ್ಟಿಯಾಗಿರುತ್ತೆ. ಬ್ಯಾಚುಲರ್ಸ್ ಕೂಡ ಮಾಡ್ಕೋಬೋದು. ಯಾವುದೇ ರೀತಿಯಾದ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ತಂದು ಹಾಕೋಗಿಲ್ಲ. ಫಸ್ಟು ನಾನಿಲ್ಲಿ 3ರಿಂದ 4 ಆಲೂಗೆಡ್ಡೆನ ತೊಗೊಂಡಿದ್ದೀನಿ. ಸೊ ನಾನು ಮೀಡಿಯಮ್ ಸೈಜ್ದೇ ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ಇನ್ನೂ ದಪ್ಪದಾದರೂ ಸರಿ, ಸಣ್ಣದಾದರೂ ಸರಿ ತೊಗೋಬೋದು. ಇದನ್ನು ತೊಗೊಂಡು ನೀಟಾಗಿ ನೀರಲ್ಲಿ ವಾಶ್ ಮಾಡಿಕೊಂಡು ಆಮೇಲೆ ಸಿಪ್ಪೆನ ತಕ್ಕೋಬೇಕು. ಸೊ ಪೀಲ್ ಮಾಡ್ಕೋಬೇಕು. ನೋಡಿ ಈ ಥರ ನಾನಿಲ್ಲಿ 4 ಆಲೂಗೆಡ್ಡೆನ ತೊಗೊಂಡು ಪೀಲ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಪೀಲ್ ಮಾಡಾದ್ಮೇಲೆ ಇನ್ನೊಂದು ಸಲ ತೊಳ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗೆ ಈ ಥರ ಸಣ್ಣಕ್ಕೆ ಹೆಚ್ಚಿ, ಅಂದರೆ ಒಂದು ಆಲೂಗೆಡ್ಡೆ ಪೀಸಲ್ಲಿ 4 ಮಾಡಿ 4ಅಲ್ಲಿ 3 ಪೀಸ್ ಥರ ಮಾಡಬೇಕು. ಸೊ ನೋಡಿ ಈ ಥರ ಸಾಂಬಾರಿಗೆಲ್ಲ ಹೆಚ್ಚಾಗ್ತೀವಲ್ಲ ಆ ಥರ ಕಟ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸ್ಬೇಕು. ಆಮೇಲೆ ಅದನ್ನು ಬೇಯಕ್ಕಿಡಬೇಕು. ಓಕೆ, ಇನ್ನೊಂದು ಕಡೆ ನಾವು ಇಲ್ಲಿ ಕಬಾಬ್ ಮಿಕ್ಸ್ನ ರೆಡಿ ಮಾಡ್ಕೊಳ್ಳೋಣ. ಇವಾಗ ಮಿಕ್ಸಿಂಗ್ ಬೌಲಲ್ಲಿ ನಾನು 2 ಸ್ಪೂನಷ್ಟು ಚಿಕನ್ ಕಬಾಬ್ ಪೌಡರ್, ಹಾಗೆ 1 ಸ್ಪೂನಷ್ಟು ಗರಂ ಮಸಾಲ, 1 ಸ್ಪೂನಷ್ಟು ಅಚ್ಕಾರದ ಪುಡಿ, 3 ಸ್ಪೂನಷ್ಟು ಮೈದಾ, ಹಾಗೆ 4 ಸ್ಪೂನಷ್ಟು ಕಾರ್ನ್ಫ್ಲೋರ್ನ ತೊಗೊಂಡಿದ್ದೀನಿ. ಇದನ್ನು ತೊಗೊಂಡು ಎಲ್ಲ ಫಸ್ಟು ಡ್ರೈ ಮಿಕ್ಸ್ನ ಮಾಡಬೇಕು. ಸೊ ಡ್ರೈ ಮಿಕ್ಸ್ನ ಮಾಡಿ ಆಮೇಲೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ಇದೆಲ್ಲ ಪುಡಿಗಳು ಕೂಡ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಂಡಾದಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ ನಾವು ಬಜ್ಜಿ ಮಾಡ್ತೀವಲ್ವ, ಮೆಣಸಿನ್ಕಾಯಿ ಬಜ್ಜಿನ, ಆ ಥರ ಕನ್ಸಿಸ್ಟೆನ್ಸಿ ನಾವು ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡು ರೆಡಿ ಮಾಡ್ಕೋಬೇಕು. ಕಾರ್ನ್ಫ್ಲೋರ್ ಹಾಕಿರ್ತೀವಲ್ಲ, ಸ್ವಲ್ಪ ಅಂಟು ಥರ ಇರುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಹೋಗಬೇಕು. ನೋಡಿ ನಾನು ತೋರಿಸ್ತಾ ಇದ್ದೀನಲ್ವ, ಈ ಥರ ಕನ್ಸಿಸ್ಟೆನ್ಸಿ ಮಾಡ್ಕೊಂಡಾದಮೇಲೆ ಇಲ್ಲಿ ನಾನು ಅರ್ಧ ನಿಂಬೆಹಣ್ಣು ಮಾತ್ರ ತಗೊಂಡು ಮಿಕ್ಸ್ ಒಳಗೆ ನಾನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀವು ಬೇಕಿದ್ದರೆ ಸ್ವಲ್ಪ ಇನ್ನೂ ಟೇಸ್ಟ್ ಇರಲಿ ಅಂತ ಅಂದ್ಕೊಂಡು 1 ನಿಂಬೆಹಣ್ಣು ಕೂಡ ಯೂಸ್ ಮಾಡ್ಕೋಬೋದು. ನಿಂಬೆಹಣ್ಣು ಹಾಕಿ ನೀಟಾಗಿ ಕಲಸಿ ಒಂದು 5 ಮಿನಿಟ್ಸ್ ಎತ್ತಿಡಬೇಕು. ಸೊ ಈ ಕಡೆ ಆಲೂಗೆಡ್ಡೆ ಬೆಂದಿದೆಯಾ ಅಂದರೆ ಆಲೂಗೆಡ್ಡೆ ಫುಲ್ ಬೇಯಬಾರ್ದು, ಸ್ವಲ್ಪ ಅರ್ಧ ಬೆಂದಿದ್ರೆ ಸಾಕು. ನೋಡಿ ಹೆಂಗೆ ಬೇಯಿಸ್ಕೋಬೇಕಂತ ಅಂದರೆ, ನಾವು ಆಲೂಗೆಡ್ಡೆ ಪಲ್ಯ ಮಾಡೋಕ್ಕೆ ಯೂಸ್ ಮಾಡ್ತೀವಲ್ಲ, ಸ್ಮ್ಯಾಶ್ ಮಾಡ್ಕೊಳ್ಳೋಕ್ಕೆ, ಆ ಥರ ಬೇಯಿಸ್ಕೋಬಾರ್ದು. ಸೊ ಆ ಥರ ಬೇಯಿಸ್ಕೊಂಡ್ರೆ ಏನಾಗುತ್ತೆ ಅಂತ ಅಂದರೆ, ಇವಾಗ ನಾವು ಆಲೂಗೆಡ್ಡೆ ಕಬಾಬ್ ಮಿಕ್ಸ್ ಒಳಗೆ ಹಾಕ್ತೀವಲ್ವ, ಆವಾಗ ಅದು ಫುಲ್ಲು ಸ್ಮ್ಯಾಶ್ ಆಗಿರ್ತದಲ್ವ, ಪುಡಿ ಅಂತ ಅನಿಸ್ತಾ ಇರ್ತದೆ, ಎಣ್ಣೆಗೆ ಬಿಡೋಕ್ಕಾಗ್ತಾ ಇರಲ್ಲ. ಸೊ ಅದಕ್ಕೆ ನೀಟಾಗಿ ಮಿಕ್ಸು ಕೂಡ ಆಗಲ್ಲ. ನಾವೇನು ಪೇಸ್ಟ್ನ ಮಾಡ್ಕೊಂಡಿರ್ತೀವಿ ಅದನ್ನು ಅದಕ್ಕೇನೆ ಎಣ್ಣೆಲಿ ಬೇಯುತ್ತಲ್ವ, ಹಾಗಾಗಿ ಒಂದು ಸ್ವಲ್ಪ ಅಂದರೆ ಆಫ್ ಆ್ಯಂಡ್ ಆಫ್ ಬೆಂದಿರೋ ಥರ ಮಾಡ್ಕೋಬೇಕು. ಫುಲ್ ಬೆಂದರೆ ಈ ಥರ ಆಗುತ್ತೆ. ಸೊ ನೆಕ್ಸ್ಟ್ ನಾನು ಇಲ್ಲಿ ಎಲ್ಲನೂ ಬೇಯಿಸ್ಕೊಂಡು ನೆಕ್ಸ್ಟು ಒಂದು ಸ್ವಲ್ಪ ಆರಿಸ್ಕೋತೀನಿ. ಅಂದರೆ ಕೈಯಲ್ಲಿ ಮುಟ್ಟೋಕ್ಕಾಗಬೇಕಲ್ವ, ಅದು ಸುಡ್ತಿದ್ರೆ ಎಣ್ಣೆಯಲ್ಲಿ ಅಂದರೆ ಆ ಮಿಕ್ಸ್ ಒಳಗೆ ಅದ್ದಿ ನಾವು ಎಣ್ಣೆಗೆ ಹಾಕೋಕ್ಕಾಗಲ್ಲ. ಸ್ವಲ್ಪ ಹೊತ್ತು ಅಂದರೆ ಒಂದು 5 ಮಿನಿಟ್ಸ್ ಅದನ್ನ ಒಂದು ತಟ್ಟೆಗೆ ಹಾಕಿ ಸ್ವಲ್ಪ ಅರ್ಧ ಆರುವಷ್ಟು ಆಚೆ ಇಡಬೇಕು. ಒಂದು ತಟ್ಟೆಗೆ ಹಾಕಿ ನೆಕ್ಸ್ಟು ಎಣ್ಣೆ ಕಾಯಲಿಕ್ಕಿಟ್ಟು ಒಂದೊಂದೇ ಇದು ಮಿಕ್ಸ್ ಒಳಗೆ ಅದ್ದಿ ನೀಟಾಗಿ ಅದು ಪೇಸ್ಟ್ ಎಲ್ಲ ಫುಲ್ ಆಲೂಗೆಡ್ಡೆಗೆ ಆಗೋ ಥರ ನೋಡಿಕೊಂಡು, ಮಾಮೂಲಿ ಬಜ್ಜಿ ಹೆಂಗೆ ಬಿಡ್ತಿರೋ ಆ ಥರನೇ ಎಣ್ಣೆ ಕಾದ ಮೇಲೆ ಬಿಡ್ತಾ ಹೋದರೆ ಅದು ಗೋಲ್ಡನ್ ಬ್ರೌನ್ ಬರೋವರೆಗೂ ನೀವು ಫ್ರೈ ಮಾಡಬೇಕಾಗತ್ತೆ. ಅಂದರೆ ಜಾಸ್ತಿ ಫ್ರೈ ಮಾಡಬೇಕಿದ್ದನ್ನ, ಅಂದರೆ ಆಫ್ ಆ್ಯಂಡ್ ಆಫ್ ಬೇಯಿಸ್ಕೊಂಡಿರ್ತೀವಲ್ವ, ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಟು ಫುಲ್ ಡೀಪ್ ಫ್ರೈನ ಮಾಡ್ಕೋಬೇಕು. ಸೊ ಡೀಪ್ ಫ್ರೈನ ಮಾಡೋದ್ರಿಂದ ಮೊದಲು ಅರ್ಧ ಬೇಯಿಸ್ಕೊಂಡಿರ್ತೀವಲ್ವ, ಇವಾಗ ಫುಲ್ ಚೆನ್ನಾಗಿ ಬೆಂದಿರುತ್ತೆ. ಸೊ ನೋಡಿ ಈ ಥರ ಗೋಲ್ಡನ್ ಬ್ರೌನ್ ಬರೋವರೆಗೂ ನೀಟಾಗಿ ಬೇಯಿಸ್ಕೊಂಡಾದಮೇಲೆ ಇದನ್ನು ಎತ್ಕೋಬೋದು. ಸೊ ನಿಮಗೆ ಗೊತ್ತಾಗುತ್ತೆ ಹೇಗೆ ಬೆಂದಿದೆ ಅಂತ, ಫುಲ್ ಕ್ರಿಸ್ಪಿ ಅಂತ ಅನಿಸ್ತಾ ಇರುತ್ತೆ. ಸೊ ಅದನ್ನೆತ್ತಿ ನಾನು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ಟೇಸ್ಟ್ ವೈಸ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು, ಕ್ರಿಸ್ಪಿಯಾಗಿ ಬಂದಿತ್ತು, ಹಾಗೆ ಒಳಗಡೆ ಆಲೂಗೆಡ್ಡೆನೂ ತುಂಬ ಚೆನ್ನಾಗಿ ಬಂದಿತ್ತು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ, ಹಾಗೆ ರೆಸಿಪಿ ಹೇಗಿತ್ತು ಅಂತಲೂ ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.